ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಸುರಪುರ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದಲ್ಲಿ ಮೇ 24ರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿ ಅನಾವರಣ ಹಾಗೂ ಸರಳ ಸಾಮೂಹಿಕ ವಿವಾಹ ಜರುಗುತ್ತೆ. ಈ ಕಾರ್ಯಕ್ರಮಕ್ಕೆ ಭಾರತೀಯ ಬೌದ್ಧ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಆದ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಭಾಗವಹಿಸಲಿದ್ದಾರೆಂದು ಉಪನ್ಯಾಸಕರು ಆದ ಮಾನಪ್ಪ ಕಟ್ಟಿಮನಿ ಮಲ್ಲಿಕಾರ್ಜುನ್ ಕ್ರಾಂತಿ ತಿಳಿಸಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮನವಿ ಕೂಡ ಮಾಡಿದ್ದಾರೆ. ಮೇ 24ರಂದು ದರ್ಶನ್ ಬಂದು ಸುಗ್ರೀವಾಜ್ಞೆಯಲ್ಲಿ ಸರಳ ಸಾಮೂಹಿಕ ವಿವಾಹಗಳು ಮತ್ತು ಅಂಬೇಡ್ಕರ್ ಮೂರ್ತಿ ಉದ್ಘಾಟನೆ ಕಾರ್ಯಕ್ರಮವಿತ್ತು. ಈ ಒಂದು ಕಾರ್ಯಕ್ರಮಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗುರಿಯಾದ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಭಾಗಿಯಾಗಿದ್ದಾರೆ ಮತ್ತು ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ದರ್ಶನ್ ಬಿ ಸೋಮಶೇಖರ್ ಅವರು ಭಾಗಿಯಾಗಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ತಾವು ಸಹ ಸಹಕರಿಸಬೇಕಂತೇಳಿ ವಿನಂತಿ ಮಾಡಬೇಕು. ಯಾಕಂತಂದರೆ ಸರಳ ಸಾಮೂಹಿಕ ವಿವಾಹ ಮಾಡೋ ಮಾಧ್ಯಮದ ಮುಖಾಂತರ ಹೆಚ್ಚಿನ ಮಾಹಿತಿ ಹೊರಗಡೆ ಹೋಗ್ತದೆ. ಆ ಮಾಧ್ಯಮದೊಳಗಿಸಿ ನಮ್ಮ ಸಂಘಟಕರು ಅಂದರೆ ಮಾನಪ್ಪ ಕಟ್ಟಿಮನಿ ಅವರಿಗೆ ಮತ್ತು ಮಲ್ಲಿಕಾರ್ಜುನ್ ವಾಗೇಗೇರವರ ಮತ್ತು ರವಿಚಂದ್ರ ಬೊಮ್ಮನಳ್ಳಿ ಅವರ ಈ ಎಲ್ಲ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿಸಿ ವಧುವರರು ಇಡೀ ಜಿಲ್ಲೆಯ ಹೊರ ಜಿಲ್ಲೆಯ ಯಾರು ಬೌದ್ಧ ವಿಧಿವಿಧಾನದ ಪ್ರಕಾರ ವಿವಾಹಗಳು ಇಚ್ಛೆ ಪಟ್ಟವರು ಪಡೆದವರು ಈ ಏನು ತೋರಿಸಿದ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಬೇಕಂತೇಳಿ ನಾವು ಇವತ್ತು ಮುಖ್ಯ ಉದ್ದೇಶದಿಂದ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಯಾಕಂತಂದರೆ ಇನ್ನೂ ಒಂದು 15-20 ದಿನದಲ್ಲಿ ನಮ್ಮ ಕಾರ್ಯಕ್ರಮ ಸಮಿತಿಗಳಂತ ಅವರು ಬಹಳಷ್ಟು ಶ್ರಮ ಪಡಬೇಕಾಗಿದೆ. ಈ ರಾಜ್ಯದ ನಮಗೆ ಸಂಬಂಧಪಟ್ಟಂಥ ಸಚಿವರುಗಳಿಗೆ MLAಗಳಿಗೆ ಖುದ್ದಾಗಿ ನಾವು ಭೇಟಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಮಂತ್ರಿಸುವ ಸಮಯ ಇರುವುದರಿಂದ ಇದು ನಾವು ಅರ್ಜೆಂಟಾಗಿ ಅಂದರೆ ಇನ್ನೂ ಒಂದು ತಿಂಗಳು ಬಂದಿರೋದ್ರಿಂದ ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ. ಯಾಕಂತಂದರೆ ಹಳ್ಳಿಯ ಜನ ಇವತ್ತು ಇನ್ನೇ ಒಂದು 2-3 ನಾವು ಮಾತಾಡಿಲ್ಲ ನಮ್ಮಲ್ಲಿ 2 ವಿಡಿಯೋ 3 ವಿಡಿಯೋ ಅಂದರೆ ಯಾಕಂದ್ರೆ ನಿಮ್ಮ ಮಾಧ್ಯಮದ ಮುಖಾಂತರ ಪ್ರಚಾರ ಆದಾಗ ಎಲ್ಲ ಜನರು ಅವರವರ ವಧು ಮತ್ತು ಅವರ ಹೆಸರು ನೋಂದಣಿ ಮಾಡಬೇಕಂತ ಅಂತೇಳಿ ಇವತ್ತು ಪತ್ರಿಕಾಗೋಷ್ಠಿಯ ಮೇನ್ ಉದ್ದೇಶ. ಅದು ದಯಮಾಡಿ ತಾವುಗಳು ಮಾಧ್ಯಮ ಸ್ನೇಹಿತರೆಲ್ಲರೂ ಈ ಒಂದು ಏನು ಪತ್ರಿಕಾ ನೋಟಿನಲ್ಲಿ ನಾವು ನಂಬರ್ ಕೊಟ್ಟಿದ್ದೇವೆ, ಮಲ್ಲಿಕಾರ್ಜುನ್ ವಾಗೇಗೇರಿ, ಮಾನಪ್ಪ ಕಟ್ಟಿಮನಿ ಮತ್ತು ಇತರೆ ನಂಬರ್ಗಳು ಕೊಟ್ಟಿವೆ. ಆ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡುವಂಥ ವರದಿ ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಭಾಗಿಯಾಗಿ ಮಾತಾಡುವಂಥ ಮಾಡಿಕೊಂಡ ನನ್ನ ಭಾರತೀಯ ಬೌದ್ಧ ಮಹಾಸಭಾದ ಉಪಾಸಕರು ಸಮರ್ಪಿಸಿ ನನಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.